ಸಚಿವ ಪುಟ್ಟರಾಜು ಅವರಿಗೆ ಸವಾಲ್ ಹಾಕಿದ ಸುಮಲತಾ. ಬೆಲೆ ಇಲ್ಲದವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಸುಮಲತಾ ಅಂಬರೀಶ್. ವೀಕ್ಷಕರೇ, ಫೈರಿಂಗ್ ನ್ಯೂಸ್ಗೆ ಸ್ವಾಗತ. ಸಚಿವ ಪುಟ್ಟರಾಜು ಅವರು ಸುಮಲತಾ ಅವ್ರ ಮೇಲೆ ಒಂದು ಆರೋಪ ಮಾಡಿದ್ರು. ಮಂಡ್ಯ ಲೋಕಸಭಾ ಚುನಾವಣೆಗೆ ಇಲ್ಲಿ ದುಡ್ಡು ಹರಿದಾಡಿಸ್ತಿಲ್ಲ, ಮೈಸೂರಿಗೆ ಹೋಗಿ ಅಲ್ಲಿ ತಂಗಿದ ಮೇಲೆ ಅಲ್ಲಿ ಯಾರು ಏನೇನು ಅಕ್ರಮ ಕೆಲಸ ಮಾಡ್ತಿದ್ದಾರೆ ಅಂತ ಸಂಪೂರ್ಣ ವಿವರ ನಮ್ಮ ಹತ್ರ ಇದೆ. ಯಾರು ದುಡ್ಡು ಹಂಚಿಕೆ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿದೆ, ಅದನ್ನ ಸಮಯ ಬಂದಾಗ ನಾವು ಎಲ್ಲರಿಗೂ ಬಹಿರಂಗ ಪಡಿಸ್ತೀವಿ ಅಂತ ಅಂದ್ಬಿಟ್ಟು ಪುಟ್ಟರಾಜು ಅವರು ಹೇಳಿದ್ರು. ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವಂಥ ಸುಮಲತಾ ಅವರು ಬಹಿರಂಗವಾಗಿ ಸವಾಲು ಹಾಕಿದ್ದಾರೆ. ಯಾರು ಅಕ್ರಮವಾಗಿ ಹಣನ ಹಂಚಿ ಚುನಾವಣೆ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೋ ಅವ್ರಿಗೆ ಭಯ ಇರುತ್ತದೆ, ನಮ್ಗಲ್ಲ. ನಾವು ನ್ಯಾಯವಾಗಿ ಚುನಾವಣೆನ ಸ್ಪರ್ಧಿಸ್ತಾ ಇದ್ದೀವಿ. ಯಾರ ಮಾತಿಗೆ ಬೆಲೆ ಇರುತ್ತೋ ಅಂಥವ್ರ ಮಾತಿಗೆ ಮಾತ್ರ ತಲೆ ಕೆಡಿಸ್ಕೋಬೇಕು, ಇಂಥವ್ರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಇಂಡೈರೆಕ್ಟ್ ಆಗಿ ಪುಟ್ಟರಾಜು ಅವ್ರಿಗೆ ಏನು ಬೆಲೆ ಇಲ್ಲ ಅಂತ ಹೇಳಿದ್ದಾರೆ. ಅದು ಅಲ್ಲದೆ ಪುಟ್ಟರಾಜು ಅವರು ಇನ್ನೊಂದು ಆರೋಪ ಮಾಡಿದ್ರು. ನಮ್ಮ ಫೋನ್ನ ಕದ್ದು ಆಲಿಸಿ ರೆಕಾರ್ಡ್ ಮಾಡಿ ಅದನ್ನು ಸುಮಲತಾ ಅವರಿಗೆ BJP ಅವ್ರು ಕೊಡ್ತಿದ್ದಾರೆ ಅಂತ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ನೀಡಿರುವಂಥ ಸುಮಲತಾ ಅವರು ಏನು ತಪ್ಪು ಮಾಡಿಲ್ಲ ಅಂದರೆ ಇವ್ರಿಗೆ ಯಾಕೆ ಭಯ ಇರಬೇಕು? ಅವರಲ್ಲೇನೋ ಉಳುಕಿದ್ರೆ ತಾನೇ ಅವ್ರಿಗೆ ಭಯ ಇರಬೇಕು. ತಾವು ಸರಿಯಾಗಿದ್ದರೆ IT ಡಿಪಾರ್ಟ್ಮೆಂಟ್ ಅವರಾಗಲಿ CBIನವರಾಗಲಿ ತನಿಖೆ ಮಾಡಿದ್ರೆ ತಂಪಾಡಕ್ಕೆ ತಾವು ಇವರು ಸುಮ್ಮನಿರ್ತಾರೆ. ಅವ್ರು ಬಂದರು ಇವ್ರು ಬಂದರು ಅಂತಂದ್ಬಿಟ್ಟು ಎದುರ್ಕೊಳ್ತಾರದು ನೋಡಿದ್ರೆ ಇವರಲ್ಲೇನೋ ಉಳುಕಿದೆ. ಈಗ ನಮ್ಮ ವಿರುದ್ಧ ಆರೋಪ ಮಾಡ್ತಿದಾರಲ್ವಾ, ಅವ್ರ ಹತ್ರ ಏನಾದ್ರು ಸಾಕ್ಷಿ ಇದ್ರೆ ಪುರಾವೆ ಇದ್ರೆ ನಮ್ಮ ಮೇಲೆ ಕೇಸ್ ಹಾಕ್ಬೋದು ಅಂತಂದ್ಬಿಟ್ಟು ಸವಾಲು ಹಾಕಿದ್ದಾರೆ. ಈ ಸವಾಲ್ಗೆ ಸಚಿವ CS ಪುಟ್ಟರಾಜು ಅವರು ಏನು ಜವಾಬು ಕೊಡ್ತಾರೆ ಅನ್ನೋದನ್ನ ನಾವು ಕಾದಷ್ಟೇ ನೋಡಬೇಕಾಗಿದೆ. ವೀಕ್ಷಕರೇ, ಮತ್ತಷ್ಟು ಅಪ್ಡೇಟ್ಸ್ ರಾಜ್ಯದಲ್ಲಿ ಏನಾಗ್ತಿದೆ ನಿಮಗೆ ತಿಳಿಸ್ಕೊಡ್ತೀವಿ. ನೋಡ್ತಾರೆ ಫೈರಿಂಗ್ ನ್ಯೂಸ್ ನಿಮ್ಮ ಸಮರ ಟಿವಿಯಲ್ಲಿ. ಜಸ್ಟ್ ಥಿಂಕ್ ಪಾಸಿಟಿವ್. ಸಚಿವ ಪುಟ್ಟರಾಜು ಅವರಿಗೆ ಸವಾಲ್ ಹಾಕಿದ ಸುಮಲತಾ. ಬೆಲೆ ಇಲ್ಲದವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದ ಸುಮಲತಾ ಅಂಬರೀಶ್.